ನಮಸ್ತೆ ಸರ್, ಒಳಗಡೆ ಬರ್ಬೋದಾ? ಬನ್ನಿ ಬನ್ನಿ. ಎಲ್ಲವರು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾನು ಕರೆದ ವಿಷಯ ಏನಂದ್ರೆ, ಇನ್ನು 2 ತಿಂಗಳಲ್ಲಿ ಶ್ರೀ ಮಾರಿಯಟಕ ದೇವರ ಜಾತ್ರೆ ಇದೆ. ಈ ವರ್ಷ ಜಾತ್ರೆಯಲ್ಲಿ ಬಕೆಟ್ ರಾಜ ಎಂಬ ನಾಟಕವನ್ನು ಪ್ರದರ್ಶಿಸಲು ತೀರ್ಮಾನಿಸಿದ್ದೇವೆ. ಅದಕ್ಕೆ ವಿನೋದ್ ಗಾಂಕರ್ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ನಾಯಕ ಪಾತ್ರ ಹಾಗೂ ಇತರೆ ಪಾತ್ರಗಳನ್ನು ಆಯ್ಕೆ ಮಾಡಬೇಕು. ನಿಮ್ಮ ಅಭಿಪ್ರಾಯ ಏನು? ನಾಯಕನ ಪಾತ್ರ ಗಣೇಶ್ಗೆ ಕೊಡಿ ಸರ್. ಅವರಿಗೆ 10 ವರ್ಷಗಳ ಅನುಭವ ಇದೆ. ಅವರಿಗೆ ಕೊಟ್ಟರೆ ಚೆನ್ನಾಗುತ್ತೆ ಎಂಬ ಅಭಿಪ್ರಾಯ ನನ್ನದು. ಹೌದೌದು, ಈ ಪಾತ್ರಕ್ಕೆ ಜೀವ ತುಂಬವನು ಅವನೇ. ಭಾವನಾತ್ಮಕ ದೃಶ್ಯ ಇರಲಿ, ಹಾಸ್ಯ ಇರಲಿ, ಹಾಗೆ ಕೂಡ ಸಂಭಾಷಣೆ ಕೂಡ ಇರಲಿ, ಎಲ್ಲದಕ್ಕೂ ಗಣೇಶ್ ಉತ್ತಮ. ಹಾಂ ಸರ್, ಈ ಊರಿನ ನಾಟಕ ಅಂದರೆ ಮೊದಲು ಗಣೇಶ್ ಹೆಸರು ನೆನಪಿಗೆ ಬರುತ್ತೆ. ಈ ಹೀರೋ ಪಾತ್ರನ ಅವನೇ ಮಾಡಲಿ ಸರ್. ಸರಿ, ಹಾಗಾದ್ರೆ ನಾಯಕನ ಪಾತ್ರ ಗಣೇಶ್ ಮಾಡಲಿ. ಆಗಲಿ ಸರ್. ಸರಿ, ಹಾಗಾದ್ರೆ ಸಂದೀಪ್ ಮೇನ್ ವಿಲನ್ ಮಾಡಲಿ. ರವಿ ಸ್ನೇಹಿತನ ಪಾತ್ರ, ಬಕೆಟ್ ರಾಜ್ ಪಾತ್ರ ರಾಹುಲ್ ಮಾಡಲಿ. ತಮ್ಮನ ಪಾತ್ರ ಸತ್ಯಜಿತ್ ಮಾಡಲಿ. ಇನ್ನುಳಿದ ಪಾತ್ರ ಮುಂದೆ ವಿಚಾರ ಮಾಡೋಣ. ಸರಿ, ಹಾಗಾದ್ರೆ ತಾಲೀಮ್ ದಿನಾಂಕವನ್ನು ನಿಮಗೆ ಕಾಲ್ ಮಾಡಿ ತಿಳಿಸ್ತೇನೆ. ಓಕೆ ಸರ್. ಓಕೆ ಸರ್. ಪ್ರತಿಭೆಯಿಂದ ಪಾತ್ರ ಸಿಗೋದಾದ್ರೆ ಇಷ್ಟು ವರ್ಷ ನಾನು ಬಕೆಟ್ ಹಾಕಿ ಹಿಡಿತಾ ಇದ್ದೆ. ಈ ನಾಯಕನ ಪಾತ್ರ ನಾನು ಹೇಗಾದರೂ ಮಾಡಿ ಕಸಿದುಕೊಳ್ಳಲೇಬೇಕು. ಇವತ್ತಿಂದ ನನ್ನ ಆಟ ಶುರು. ನೋಡ್ತಾ ಇರಿ, ನಾಳೆಗೆ ನಾನು ನಿರ್ದೇಶಕರ ಮನೆ ಹತ್ರ ಹೋಗಿ ನಿರ್ದೇಶಕರ ಹತ್ರ ಮಾತಾಡ್ತೀನಿ. ಹಲೋ, ನಮಸ್ಕಾರ ಸರ್, ಒಳಗೆ ಬರ್ಬೋದಾ? ಅರೆ ಬನ್ನಿ ಬನ್ನಿ ಸತ್ಯಜಿತ್, ಕುಳಿತುಕೊಳ್ಳಿ ಸತ್ಯಜಿತ್. ಸರಿ ಸರ್. ಅಂದಾಗೆ ಬಂದಂಥ ವಿಷಯ ಸರ್, ನಿಮ್ಮ ದೃಷ್ಟಿನೇ ಬೇರೆ ಸರ್. ಏನಪ್ಪ ವಿಶೇಷ? ಸರ್, ನಿಮ್ಮ ಒಂದು ನಿರ್ಧಾರದಿಂದ ಕಲಾವಿದರ ಭವಿಷ್ಯನೇ ಬದಲಾಗುತ್ತೆ ಸರ್. ಹೌದಾ? ಹೌದು ಸರ್, ಈ ಊರಲ್ಲಿ ಇನ್ನೂವರೆಗೂ ನಾಟಕ ಬದುಕಿದೆ ಅಂದರೆ ಅದು ನಿಮ್ಮಿಂದ ಮಾತ್ರ ಸರ್. ನೀವು 1000ದಲ್ಲಿ ಒಬ್ರು ಸರ್. ತುಂಬಾ ಹೊಗಳ್ತಿದ್ಯಪ್ಪ. ಸರ್, ನಿಜ ಮಾತು ಹೇಳಿದ್ರೆ ನಿಮ್ಗೆ ಹೊಗಳಿಕೆ ಅನಿಸ್ತಾ ಇದೆ ಸರ್. ಸತ್ಯವಾಗ್ಲು ಸರ್. ಮಾರುತಿ ನಾಯಕರ ಫೋನ್ ಬರ್ತಾ ಇದೆ. ನಿಮ್ಮನ್ನು ನಾನು ನಾಳೆ ಭೇಟಿ ಆಗ್ತೀನಿ, ಆಗ್ಬೋದಾ? ಸರಿ ಸರ್, ಹಾಗಿದ್ರೆ ನಾನು ಬರ್ತೀನಿ. ನಾಳೆ ನಿಮ್ಗೆ ಸಿಗ್ತೀನಿ ಸರ್. ನೋಡಿ, ಬರ್ತೀನಿ ಸರ್. ಹಲೋ ಮಾರುತಿ, ಹೇಳು. ಹಾಯ್ ರವಿ. ಹಾಯ್ ಸತ್ಯಜಿತ್. ಏ ರವಿ, ಆ ಗಣೇಶ್ ನಿನ್ನ ಆತ್ಮೀಯ ಗೆಳೆಯ ಅಂತೀಯ? ಹೌದು, ಅವನು ನನ್ನ ಆತ್ಮೀಯ ಸ್ನೇಹಿತ. ನಿನ್ನೆ ಸಭೆಯಲ್ಲಿ ಹೇಳ್ತಿದ್ದ ರವಿ ಅಭಿನಯಕ್ಕೆ ಸೂಟ್ ಆಗಲ್ಲ ಅಂತ ಹೇಳಿ. ಅವ್ನು ಡಾನ್ಸ್ ಅಂತೂ ಈ ಕಡೆಯಿಂದ ನೋಡೋಕ್ಕೂ ಆಗಲ್ಲ ಅಂತಿದ್ದ. ಏ ಸತ್ಯಜಿತ್, ನೀನು ಹೇಳ್ತಾ ಇರೋದಲ್ಲ ಸುಳ್ಳು ಅಂತ ಅನಿಸ್ತಾ ಇದೆ ಕಣ ನನಗೆ. ಸುಳ್ಳು ಹೇಳಿ ನಂಗೇನು ಲಾಭನೋ? ನಾನು ಕೇಳಿದ್ದನ್ನಷ್ಟೇ ಹೇಳಿದ್ದೀನಿ. ಯಾವುದಕ್ಕೂ ಜಾಗೃತಿ ಆಗಿರೋ. ನಾನಿನ್ನು ಬರ್ತೀನಿ. ಬರ್ಲಾ? ಹಾಯ್ ಸತ್ಯಜಿತ್. ಹಾಯ್ ಗಣೇಶ್. ಎಲ್ಲಿ ಹೋಗಿ ಬಂದೆ? ಇದೇ ಮಾರ್ಕೆಟ್ಗೆ ಹೋಗಿದ್ದೆ ಕಣೋ. ನೋಡು ಗಣೇಶ, ಯಾವುದಕ್ಕೂ ಜಾಗೃತಿಯಿಂದ ಇರಬೇಕು. ಯಾಕೆ? ಏನಿಲ್ಲ, ಬರಬೇಕಾದ್ರೆ ರವಿ ಸಿಕ್ಕಿದ್ದ. ರವಿ ಹೇಳ್ತಾ ಇದ್ದ, ಗಣೇಶ್ನಿಗೆ ವಯಸ್ಸಾಗಿದೆ, ಅವನಿಗೆ ಪಾತ್ರನೂ ಕೂಡ ಸರಿಯಾಗಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಯಾರಿಗಾದ್ರೂ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ತಿದ್ದ. ಸತ್ಯಜಿತ್, ರವಿ ಹಾಗೆ ಹೇಳಲ್ಲೋ. ಸುಮ್ನಾಗಿ ಏನೇನೋ ಹುಚ್ಚುಚ್ಚಿ ಹೇಳಬೇಡ. ನೋಡು ಗಣೇಶ, ನಂಬಿಕೆ ದೊಡ್ಡದು, ಆದ್ರೆ ದ್ರೋಹ ಇದೆ ಅಲ್ಲ, ಅದಕ್ಕಿಂತ ದೊಡ್ಡದು. ಯಾವುದಕ್ಕೂ ಜಾಗೃತಿ ಆಗಿರೋ. ನಾನಿನ್ನು ಬರ್ತೀನಿ. ಏನ್ ಹೇಳ್ತಾ ಇದೀಯೋ? ರವಿ, ಏನು ಮಾತಾಡ್ತಾ ಇಲ್ವಲ್ಲ? ನೋಡು, ನನಗೆ ನಿನ್ನ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ ಕಣ. ಯಾಕೆ? ಏನಾಯ್ತು? ನೀನು ಸತ್ಯಜಿತ್ ಹತ್ರ ಹೇಳಿದೆ ಅಂತೆಲ್ಲ, ನನಗೆ ಅಭಿನಯ ಮಾಡೋದು ಬರಲ್ಲ, ನನಗೆ ಡಾನ್ಸ್ ಬರಲ್ಲ ಅಂತ ಹೇಳಿದ್ದೆ ತಾನೇ ನೀನು? ಏನಪ್ಪ ಹುಚ್ಚು ಮಾತಾಡ್ತೀಯಾ? ನಾನು ಯಾವಾಗ ಹೇಳಿದ್ದೇನೆ? ಏ ಗಣೇಶ್, ಸುಳ್ಳು ಹೇಳ್ಬೇಡವಾ? ನಿನ್ ಬಗ್ಗೆ ನನಗೆ ಎಲ್ಲ ಗೊತ್ತಾಗಿದೆ ಕಣ. ಹಾಗಾದ್ರೆ ನೀನು ಹೇಳಿದೆ ಅಂತೆ ನಮ್ಗೆ ವಯಸ್ಸಾಗಿದೆ, ಹೊಸಬ್ರಿಗೆ ಅವಕಾಶ ಕೊಡ್ಬೇಕಂತ ಗೊತ್ತಿಲ್ಲ ಅಂತ ತಿಳಿದೇನೆ ರವಿ? ಈಗ ಇವರಿಬ್ಬರ ಸ್ನೇಹಕ್ಕೆ ಬಿರುಕು ಬಿತ್ತು.
ಇನ್ನು ಮುಂದೆ ಈ ನಾಯಕನ ಪಾತ್ರ ನನಗೆ ನಾನು ಹಾಗೆ ಹೇಳಿಲ್ಲಲ್ಲ. ನಾನು ಕೂಡ ಹಾಗೆ ಹೇಳಿಲ್ಲಲ್ವಾ? ಹಾಗಾದ್ರೆ ಯಾರೋ ನಮ್ಮ ಮಧ್ಯೆ ಆಟ ಆಡ್ತಾ ಇದ್ದಾರೆ. ರವಿ, ಈ ವಿಷಯ ಇಲ್ಲೇ ಬಿಟ್ಬಿಡು. ನಾಳೆ ನಾಟಕದ ಮೀಟಿಂಗ್ನಲ್ಲಿ ಏನಾಗ್ತದಂತ ಕಾದ್ ನೋಡೋಣ. ನಾನಿನ್ನು ಬರ್ತೇನೆ. ನಮಸ್ಕಾರ ಸರ್. ಎಲ್ಲಿಗೆ ಪಯಣ? ನಿಮ್ಮನ್ನೇ ಭೇಟಿಯಾಗಬೇಕಂತ ಬರ್ತಾ ಇದ್ದೆ ಸರ್. ವಿಷಯ ಏನು? ಈ ವರ್ಷ ನಾಟಕಕ್ಕೆ 10,000 ರೂಪಾಯಿ ಹಣವನ್ನು ನಾನು ಕೊಡ್ತೀನಿ ಸರ್. ಮತ್ತು ಸ್ತ್ರೀ ಕಲಾವಿದರು ಊಟ ವ್ಯವಸ್ಥೆ ಕೂಡ ನಮ್ಮ ಮನೆಯಲ್ಲೇ ಮಾಡಿಸ್ತೀನಿ ಸರ್. ಏನಪ್ಪ ಈ ಥರ ಫುಲ್ ಜೋಶಲ್ಲಿದೆಯಾ? ನಿಮ್ಮ ಹೆಸರು ಮೇಲೆ ಬರಬೇಕಲ್ಲ ಸರ್. ನೀವು ನಮ್ಮ ಊರಿನ ಅತ್ಯುತ್ತಮ ನಿರ್ದೇಶಕರು. ಈ ಹೊರ ಜಿಲ್ಲೆಯಲ್ಲೂ ಕೂಡ ನಿಮ್ಮ ಹೆಸರು ಇದೆ ಸರ್. ಆದರೆ ಏನಪ್ಪ ಅಂತ ವಿಷಯ? ಗಣೇಶ್ ಮತ್ತು ರವಿ ನಿಮ್ಮ ನಿರ್ದೇಶನದ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಮಾತಾಡ್ತಾ ಇದ್ರು ಸರ್. ನಿಮಗೆ ಸರಿಯಾಗಿ ನಿರ್ದೇಶನ ಮಾಡೋಕ್ಕೂ ಬರೋದಿಲ್ಲ ಅಂತ ಹೇಳಿ. ಹೌದಾ? ಮತ್ತೇನಂದ್ರು ಅವರು? ಇನ್ನೂ ಕೆಟ್ಟದಾಗಿ ಮಾತಾಡ್ತಿದ್ರು. ನಿಮಗೂ ಹಾಗೂ ನಟಿಯರಿಗೆ ಕೂಡಿಸಿ ಮಾತನಾಡ್ತಿದ್ರು. ಇದನ್ನೆಲ್ಲ ಕೇಳಿ ನನಗೆ ತುಂಬ ಬೇಜಾರಾಯ್ತು ಸರ್. ಹೌದಾ? ಅಷ್ಟೆಲ್ಲ ಮಾತಾಡ್ತಿದ್ರು ಅವರು? ಹಾಗಾದ್ರೆ ಅವ್ರ ಪಾತ್ರವನ್ನೇ ಬದಲಾಯಿಸ್ತೀನಿ ನೋಡು. ಗಣೇಶನಿಗೆ ಕೊಟ್ಟ ಪಾತ್ರ ನೀನು ಮಾಡಲು ರೆಡಿ ಇದೆಯಾ? ನೀವು ಹೇಳಿದ್ಮೇಲೆ ಇಲ್ಲ ಅಂತ ಹೇಳೋಕ್ಕಾಗುತ್ತೆ ಸರ್. ಖಂಡಿತವಾಗಿ ಮಾಡ್ತೀನಿ ಸರ್. ಹೌದಾ? ಸರಿ, ಹಾಗಾದ್ರೆ ನಾಳೆ ಮೀಟಿಂಗಲ್ಲಿ ಭೇಟಿಯಾಗೋಣ. ನಾನಿನ್ನು ಬರ್ತೀನಿ. ತೋಳ ಹಳ್ಳಕ್ಕೆ ಬಿತ್ತು ಸರ್. ಬರ್ಬೋದಾ ಒಳಗೆ? ಹಾಂ, ಬನ್ನಿ ಬನ್ನಿ. ಹಾಂ, ಕುಳಿತುಕೊಳ್ಳಿ. ಇವತ್ತು ಕರೆದಂಥ ವಿಷಯ ಏನೆಂದರೆ, ಗಣೇಶ್ ಮತ್ತು ರವಿ, ನಿಮ್ಮ ಕೆಲವೊಂದು ವಿಷಯಗಳು ನನ್ನ ಕಿವಿಗೆ ಬಿದ್ದಿದೆ. ನೋಡಿ, ನನಗೆ ತಂಡದ ಶಿಸ್ತು ಮುಖ್ಯ. ಆದ್ದರಿಂದ ನಾನು ಈ ಸಲ ನಾಯಕ ಪಾತ್ರನ ಸತ್ಯಜಿತ್ಗೆ ನೀಡ್ತಾ ಇದ್ದೇನೆ. ಏನ್ ಸರ್, ಅಷ್ಟು ಒಳ್ಳೆ ಪಾತ್ರ ಮಾಡೋ ಗಣೇಶನನ್ನ ಬಿಟ್ಟು? ಸರ್, ಪ್ರತಿಭೆ ಸೋತು ಹೊಗಳಿಕೆ ಗೆದ್ದ ದಿನ ಇದು. ಅಸೂಯೆ ಪಡಬೇಡ ಗಣೇಶ್. ನಿನಗೆ ಸಿಕ್ಕಿದ್ದು ಪಾತ್ರ, ಗೌರವ ಅಲ್ವೋ? ರವಿ, ನಡಿ ಹೋಗೋಣ. ರವಿ, ಅದೇನಿರಲಿ, ನಾಳೆ ತಾಲೀಮಿಗೆ ಬನ್ನಿ. ಸರ್, ಅಂದಾಗೆ ನಾವು ಹೊರಡ್ತೀವಿ. ಅಡ್ಡಿಲ್ಲ, ಹಾಗಾದ್ರೆ ನಾಳೆ ಬನ್ನಿ. ಓಕೆ ಓಕೆ. ಹಲೋ ಸರ್. ಹಲೋ ರಾಹುಲ್, ಎಲ್ಲಿದ್ದೀಯಾ? ಹಾಂ, ಮನೆ ಹತ್ರ ಇದ್ದೀನಿ. ನಾಟಕದ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕು. ನಾಳೆ ಸಂಜೆ 6 ಗಂಟೆಗೆ ಕಡ್ಡಾಯವಾಗಿ ಎಲ್ಲರೂ ತಾಲೀಮಿಗೆ ಹಾಜರಿರಬೇಕು. ಓಕೆ ಸರ್, ಈಗಲೇ ಹಾಕ್ತೀನಿ. ಓಕೆ, ಹಾಗಾದ್ರೆ ನಾಳೆ ಸಿಗೋಣ. ಎಲ್ಲರೂ ಬಂದಿದ್ರಲ್ಲ, ಹಾಗಾದ್ರೆ ತಾಲೀಮ್ ಸ್ಟಾರ್ಟ್ ಮಾಡೋಣ. ಸತ್ಯಜಿತ್, ಬನ್ನಿ, ನಿಮ್ಮ ಡೈಲಾಗ್ ಹೇಳಿ. ಸರಿ ಸರ್. ಈ ದೇಶ ನಮ್ಮದು. ಈ ದೇಶದ್ರೋಹ ಕೆಲಸವನ್ನು ಯಾವತ್ತೂ ಮಾಡಲ್ಲ. ನಮ್ಮ ಮನೆ ತವರದವರು ಕೂಡ ಈ ದೇಶಕ್ಕಾಗಿ ಹೋರಾಡಿದ್ದಾರೆ. ಈ ದೇಶಕ್ಕಾಗಿ ಏನು ಮಾತಾಡ್ತಿದ್ಯೋ? ಸರಿಯಾಗಿ ಒಂದ್ಸಲ ಓದ್ಕೋ. ಒಂದು ನಿಮಿಷ ಸರ್, ಇನ್ನೊಂದ್ಸಲ ಹೇಳ್ತೀನಿ. ಈ ದೇಶ ನಂದು. ಈ ದೇಶದ್ರೋಹ ಕೆಲಸನ ನಾನು ಯಾವತ್ತೂ ಮಾಡಲ್ಲ. ಈ ದೇಶಕ್ಕಾಗಿ ನಮ್ಮ ಮನೆತನದವರೆಲ್ಲ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಆದರೆ ಈ ದೇಶಕ್ಕಾಗಿ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ ಸರ್. ಸರ್, ದೇಶಕ್ಕಾಗಿ ಪ್ರಾಣ ಕೊಡ್ತಾರೋ ಗೊತ್ತಿಲ್ಲ, ಆದರೆ ಪಾತ್ರಕ್ಕಾಗಿ ಸ್ನೇಹ ಕೊಡ್ತಾರೆ ಸರ್. ಸರ್, ಒಂದು ನಿಮಿಷ ಸರ್. ನನಗೆ ಮೊದಲಿನಿಂದಲೂ ಈ ಸತ್ಯಜಿತ್ ಮೇಲೆ ಅನುಮಾನ ಇತ್ತು ಸರ್. ಅದಕ್ಕೆ ಆವತ್ತು ಇವನು ಮಾಡಿದ ಫೋನ್ ಕಾಲ್ ರೆಕಾರ್ಡ್ ಅನ್ನ ಮಾಡಿಟ್ಟಿದ್ದೇನೆ. ಸತ್ಯ ಎಲ್ಲರಿಗೂ ಗೊತ್ತಾಗಬೇಕು. ಹಲೋ ಸಂದೀಪ್. ಹೇಳು ಸತ್ಯಜಿತ್. ಗಣೇಶ್ ಹೀರೋ ಪಾತ್ರ ಕೊಟ್ಟಿದ್ದಾರೆ. ಈ ಪಾತ್ರ ನೋಡು, ಹೇಗಾದ್ರೂ ಮಾಡಿ ಕಸಿಕೊಳ್ಳೇಬೇಕು. ನೀನು ನನ್ನ ಗೆಳೆಯ ಅಲ್ವಾ, ಏನಾದ್ರೂ ಐಡಿಯಾ ಕೊಡು. ಪ್ರತಿಭೆಯಿಂದ ಪಾತ್ರ ಸಿಗೋದಾದ್ರೆ ನಾನು ಇಷ್ಟು ವರ್ಷ ಬಕೆಟ್ ಹಾಕಿಡ್ತಿದ್ದೆ. ಗಣೇಶ್ ಮತ್ತು ರವಿ ಮತ್ತೆ ಜಗಳ ಹಚ್ಚಿ ನಿರ್ದೇಶಕರಿಗೆ 2 ಹೊಗಳಿಕೆ ಮಾತು ಹೊಡೆದ್ರೆ ಸಾಕು. ನಾಯಕ ಪಾತ್ರ ಮಾತ್ರ ನನಗೆ ಕಣೋ. ಪ್ರತಿಭೆಯಿಂದ ಅಲ್ಲ ಕಣೋ, ಕೆಲವು ಉಪಯೋಗಿಸಿ ಗೆಲ್ಬೇಕು. ಇದೆಲ್ಲ ನಿಜನಾ ಸರ್? ಅದು ಅದೇನಾಯ್ತಂದ್ರೆ ಅದು ನೋಡು, ನಮ್ಮಿಬ್ಬರ ಸ್ನೇಹನ ಒಡೆದವನು ನೀನು. ಹೋಗಿ ಹೋಗಿ ನಾನು ಗಣೇಶ್ ಮೇಲೆ ಅನುಮಾನ ಪಟ್ಟನಲ್ಲ. ಏಯ್, ಈಗ ನನ್ಗೆ ಅರ್ಥ ಆಗ್ತಿದೆ ಕಣೋ. ಸ್ನೇಹಿತರನ್ನು ಬೇರ್ಪಡಿಸಿದ ನೀನು ಶತ್ರುವಿಗಿಂತ ಅಪಾಯಕಾರಿ.
ತಂಡವನ್ನು ಒಡೆದವನು ನೀನು. ನೋಡು, ನಾಟಕದಲ್ಲಿ ವಿಲನ್ ಮಾಡುವುದು ಸುಲಭ, ಆದರೆ ನಿಜ ಜೀವನದಲ್ಲಿ ನಾಟಕ ಮಾಡುವುದು ನಿನ್ನಿಂದ ಕಲಿಯಬೇಕು. ಯಾರು ಬೆನ್ನತ್ತಿ ಮೇಲೇರಿದವನು ನೀನು. ಒಂದು ದಿನ ಬಿಡುವಾಗ ಹಿಡಿಯೋದಕ್ಕೆ ಕೈ ಕೂಡ ಇರಲ್ಲ. ಛೇ, ನಿನ್ನ ಅಭಿನಯಗಿಂತ ನಿನ್ನ ಕುತಂತ್ರ ದೊಡ್ಡದು. ನಾನು ತಪ್ಪು ಮಾಡಿದ್ದೆ, ಹೊಗಳಿಕೆಯನ್ನೇ ಪ್ರತಿಭೆ ಅಂತ ಭಾವಿಸಿದ್ದೆ. ಬಕೆಟ್ ಹಿಡಿದವನಿಗೆ ಪಾತ್ರ ಕೊಟ್ಟೆ, ನಿಜವಾದ ಕಲಾವಿದನಿಗೆ ಅನ್ಯಾಯ ಮಾಡಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸರ್. ಪಾತ್ರಕ್ಕಾಗಿ ವೇದಿಕೆ ಮೇಲೆ ಹತ್ತಿಸ್ತಾ ನನ್ನ ಸ್ನೇಹಿತನನ್ನು ಮರೆತೆ, ಒಂದು ಪಾತ್ರಕ್ಕಾಗಿ ನನ್ನ ಸ್ನೇಹವನ್ನು ಮರೆತೆ, ಒಂದು ಚಪ್ಪಾಳೆಗಾಗಿ ನನ್ನ ಗೌರವವನ್ನು ಕೂಡ ಕಳೆದುಕೊಂಡೆ. ಇವತ್ತು ನನಗೆ ಪಾತ್ರನೂ ಇಲ್ಲ, ನನ್ನವರು ಕೂಡ ಇಲ್ಲ. ಜನರ ಪ್ರೀತಿ ಹಣದಿಂದ ಸಿಗೋದಿಲ್ಲ, ಹೊಗಳಿಕೆಯಿಂದಲೂ ಸಿಗೋದಿಲ್ಲ. ಕುತಂತ್ರದಿಂದ ಗೆದ್ದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಸೋತದ್ದು ನಾನೇ. ಪಾತ್ರ ಕಸಿದುಕೊಳ್ಳಬಹುದು, ಆದರೆ ಪ್ರತಿಭೆ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಬಕೆಟ್ ಹಿಡಿದ ಕೈಗೆ ಪಾತ್ರ ಸಿಕ್ಕಿರಬಹುದು, ಆದರೆ ಪರಿಶ್ರಮ ಮಾಡಿದ ಕೈಗೆ ಇತಿಹಾಸ ಸಿಗುತ್ತದೆ. ವೇದಿಕೆಯಲ್ಲಿ ನಾಯಕ ಪಾತ್ರ ಸಿಗಬಹುದು, ಆದರೆ ಜೀವನದ ವೇದಿಕೆಯಲ್ಲಿ ನಾಯಕನಾಗಲು ನಡಿತಬೇಕು. ಕುತಂತ್ರದಿಂದ ಚಪ್ಪಾಳೆ ಕದಿಯಬಹುದು, ಗೌರವ ಕದಿಯಲು ಸಾಧ್ಯವಿಲ್ಲ. ಬಕೆಟ್ ಹಿಡಿದು ಪಡೆದ ಪಾತ್ರ ಒಂದು ದಿನ ಮುಗಿಯುತ್ತದೆ, ಆದರೆ ಒಳ್ಳೆಯ ಹೆಸರು ಸತ್ತ ಮೇಲೆ ಬದುಕುತ್ತದೆ. ಹೊಗಳಿಕೆ ಕೇಳಲು ಸಿಹಿಯಾಗಿರ್ಬೋದು, ಆದರೆ ಕೆಲವೊಮ್ಮೆ ಸತ್ಯದ ಧ್ವನಿಯನ್ನು ಮರೆಮಾಡುತ್ತದೆ. ಬಕೆಟ್ ಹಿಡಿದು ಅವಕಾಶ ಪಡೆಯಬಹುದು, ಆದರೆ ಪ್ರಾಮಾಣಿಕತೆ ಇಲ್ಲದೆ ಆ ಅವಕಾಶ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಸ್ವಾರ್ಥಕ್ಕಾಗಿ ಸ್ನೇಹವನ್ನೇ ಬಲಿ ಕೊಟ್ಟವನು ಕೆಲವು ಕಾಲ ಗೆದ್ದಂತೆ ಕಾಣಬಹುದು, ಆದರೆ ಕೊನೆಯಲ್ಲಿ ಸೋಲುವುದು ಅವನ ವ್ಯಕ್ತಿತ್ವ ಮತ್ತು ಗೌರವವೇ. ಈ ಥರ ಬಣ್ಣ ಬಣ್ಣದ ಮಾತುಗಳಿಂದ ಬಕೆಟ್ ಹಿಡಿಯುವುದರಿಂದ ಸ್ವಲ್ಪ ಎಚ್ಚರವಾಗಿರಿ.